ವಿರೋಧಿ ಕಮಲ್ ಹಾಸನ್ಗೆ, ನಾಡದ್ರೋಹಿ ಕಮಲ್ ಹಾಸನ್ಗೆ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ? ಕನ್ನಡ ವಿರೋಧಿ ಕಮಲ್ ಹಾಸನ್ಗೆ, ಕನ್ನಡ ವಿರೋಧಿ ಕಮಲ್ ಹಾಸನ್ಗೆ, ಅವಹೇಳನಕಾರಿ ಹೇಳಿಕೆ ನೀಡಿರುವ ಕಮಲ್ ಹಾಸನ್ಗೆ, ಕನ್ನಡ ಭಾಷೆಯ ಬಗ್ಗೆ ಅವಹೇಳನಕಾರಿ ನೀಡಿರುವ ಕಮಲ್ ಹಾಸನ್ಗೆ, ಕನ್ನಡ ಭಾಷೆಯ ಬಗ್ಗೆ ಪರಿಜ್ಞಾನ ಇಲ್ಲದ ಕಮಲ್ ಹಾಸನ್ಗೆ ಬ್ಯಾನ್ ಮಾಡಿ, ಬ್ಯಾನ್ ಮಾಡಿ, ಬ್ಯಾನ್ ಮಾಡಿ, ಬ್ಯಾನ್ ಮಾಡಿ. ಕನ್ನಡ ಭಾಷೆ ಪ್ರಚಾರದ ತೆವಲಿಗಾಗಿ ಮಾತನಾಡಿರುವ ಕಮಲ್ ಹಾಸನ್ಗೆ, ಭಾಷೆಯ ಬಗ್ಗೆ ಗೊತ್ತಿಲ್ಲದೆ ಪ್ರಚಾರಕ್ಕಾಗಿ ಮಾತನಾಡಿರುವ ಕಮಲ್ ಹಾಸನ್ಗೆ, ಕನ್ನಡ ಭಾಷಾ ವಿರೋಧಿ ಕಮಲ್ ಹಾಸನ್ಗೆ, ಕನ್ನಡ ವಿರೋಧಿ ಕಮಲ್ ಹಾಸನ್ಗೆ ಬಹಿಷ್ಕರಿಸಿ, ಬಹಿಷ್ಕರಿಸಿ. ಕನ್ನಡ ವಿರೋಧಿ ಕಮಲ್ ಹಾಸನ್ಗೆ, ಕನ್ನಡ ಭಾಷೆಯ ಬಗ್ಗೆ ಅರಿವಿಲ್ಲದ ಕಮಲ್ ಹಾಸನ್ಗೆ, ಕನ್ನಡ ಭಾಷೆಯ ಬಗ್ಗೆ ಅರಿವಿಲ್ಲದ ಕಮಲ್ ಹಾಸನ್ಗೆ ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ. ಕನ್ನಡ ವಿರೋಧಿ ಕಮಲ್ ಹಾಸನ್ಗೆ ಪ್ರಚಾರಕ್ಕಾಗಿ ತೆವಲು ಹೇಳಿಕೆ ನೀಡಿರುವ ಏನು ನಿನ್ನೆ ಕಮಲ್ ಹಾಸನ್ ಕಾರ್ಯಕ್ರಮವೊಂದರಲ್ಲಿ ಕನ್ನಡದ ವಿಚಾರವಾಗಿ ಕನ್ನಡ ಭಾಷೆಯ ಬಗ್ಗೆ ಅವಹೇಳನಕಾರಿ ಹೇಳಿಕೆಯನ್ನು ನೀಡಿದ್ದಾರೆ. ಅದನ್ನು ಖಂಡಿಸಿ ಇಂದು ಕರ್ನಾಟಕ ಸೇನಾಪಡೆ ವತಿಯಿಂದ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಮ್ಮ ಕನ್ನಡ ಭಾಷೆಗೆ 3,000-4,000 ವರ್ಷಗಳ ಇತಿಹಾಸ ಇದೆ. ಅದನ್ನು ಅರಿಯದೆ ಕಮಲ್ ಹಾಸನ್ನು ತಮಿಳಿಂದ ಕನ್ನಡ ಹುಟ್ಟಿರೋದು ಅಂತ ಹೇಳೋದು ನಿಜಕ್ಕೂ ಹಾಸ್ಯಾಸ್ಪದ ಅಂತ ಹೇಳ್ತೀನಿ. ಕಮಲ್ ಹಾಸನ್ ಅವರಿಗೆ ಬಹುಶಃ ಗೊತ್ತಿಲ್ಲ, ನಮ್ಮ ಕನ್ನಡ ಭಾಷೆಗೆ 8 ಜ್ಞಾನಪೀಠ ಪ್ರಶಸ್ತಿಗಳು ಸಿಕ್ಕಿದೆ, ನಿಮ್ಮ ತಮಿಳಿಗೆ ಸಿಕ್ಕಿದೆ, ಹಾಗೂ ನಿನ್ನೆ ತಾನೇ ಬೂಕ ಪ್ರಶಸ್ತಿ ಸಹ ನಮ್ಮ ಕನ್ನಡ ಭಾಷೆಗೆ ಸಿಕ್ಕಿದೆ. ಹಾಗೂ ನಮ್ಮ ಕನ್ನಡದಲ್ಲಿ ನಿಮಗೆ ಜ್ಞಾನ ಇದೆಯಾ? ನಮ್ಮ ಕನ್ನಡ ಭಾಷೆಯಲ್ಲಿ 52 ಅಕ್ಷರಗಳಿದೆ ಸ್ವಾಮಿ, ನಿಮ್ಮ ತಮಿಳಲ್ಲಿ ಎಷ್ಟಿದೆ? ಬರೀ 18 ಅಕ್ಷರ ಇದೆ. ನಮ್ಮಲ್ಲಿ ಕಕ್ಕ ಗಗನ ಚಚ ಜಜನ ಪಪ ಬಬ ಅಂತ ಅಷ್ಟೊಂದು ಉಚ್ಚಾರಣೆ ಮಾಡ್ತೀವಿ. ನಿಮ್ಮಲ್ಲಿ ಬರೀ ಕ ಪ ಚಾ ಬಿಟ್ರೆ ಇನ್ನೇನು ಇಲ್ಲ. ನಿಮ್ಮಲ್ಲಿ ಮಹೇಶ್ ಅಂತ ಉಚ್ಚಾರಣೆ ಆಗಲ್ಲ, ನಿಮ್ಮಲ್ಲಿ ಮಗೇಶ್ ಅಂತ ಹೇಳ್ತೀರಾ. ಅಂಥಲ್ಲಿ ನೀವು ಕನ್ನಡದ ಬಗ್ಗೆ ಅವಹೇಳನಕಾರಿ ಮಾತಾಡ್ತಿದ್ದೀರಾ. ಈ ಕೂಡಲೇ ನೀವು ಕನ್ನಡಿಗರ ಕ್ಷಮೆಯನ್ನು ಕೇಳಬೇಕು. ಇಲ್ಲವಾದ ಪಕ್ಷದಲ್ಲಿ ರಾಜ್ಯಾದ್ಯಂತ ಏನು ಮುಂದೆ ತಿಂಗಳು ನಿಮ್ಮ ತಗ್ ಲೈಫ್ ಸಿನಿಮಾ ಪ್ರದರ್ಶನಕ್ಕೆ ಇಳಿತಾ ಇದೆ, ಒಂದೇ ಒಂದು ಥಿಯೇಟ್ರಲ್ಲೂ ಸಹ ನಿಮ್ಮ ಸಿನಿಮಾ ಪ್ರದರ್ಶನ ಆಗದಿದ್ದಂಗೆ ಕನ್ನಡ ಪರ ಹೋರಾಟ ಮಾಡ್ತೀವಿ. ಹಾಗೂ ನಿನ್ನೆ ಪಕ್ಕ ಇದ್ದಂಥ ಶಿವರಾಜ್ ಕುಮಾರ್ ಸಹ ಅವರ ಹೇಳಿಕೆಯನ್ನು ಖಂಡಿಸಬೇಕಿತ್ತು, ಅವ್ರು ಖಂಡಿಸಿಲ್ಲ. ಅದು ಸಹ ನಮಗೆ ದುಃಖಕರವಾದ ಸಂಗತಿ. ಈ ಕೂಡಲೇ ಶಿವರಾಜ್ ಕುಮಾರ್ ಆಗಿರ್ಬೋದು, ಹಾಗೂ ನಮ್ಮ ಕನ್ನಡ ಸಿನಿಮಾದಲ್ಲಿರುವಂಥ ಎಲ್ಲ ಚಿತ್ರ ನಟರು ಸಹ ಸೇರಿ ಸಭೆಯನ್ನು ನಡೆಸಿ ಕಮಲ್ ಹಾಸನ್ ಅವ್ರಿಗೆ ಎಚ್ಚರಿಕೆಯನ್ನು ಕೊಟ್ಟು ಅವರ ಕೇಳಿ ಕ್ಷಮೆ ಕೇಳಿಸಬೇಕು. ಇಲ್ಲವಾದ ಪಕ್ಷದಲ್ಲಿ ಕನ್ನಡದಲ್ಲಿ ಅವ್ರನ್ನ ಬ್ಯಾನ್ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಕೊಡಬೇಕು ಅಂತ ನಾವು ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ.